ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದ್ರೆ ಟೊಮೆಟೊ ಸಾಂಬಾರ. ನಾನು ಯಾವ ರೀತಿ ಮಾಡ್ತೇನಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇದ್ರ ಜೊತೆಗೆ ಅನ್ನ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುವ ಸೂಪರ್ ಡೂಪರ್ ಟೊಮೆಟೊ ಸಾಂಬಾರ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಬಾಂಡ್ಲಿ ಇಟ್ಕೊಂಡ ಅದ್ರಾಗ ಸ್ವಲ್ಪ ನೀರು ಹಾಕೊಂಡ ಎರಡು ಟೊಮೆಟೊ ಕಟ್ ಮಾಡಿ ಈ ರೀತಿ ನಾನು ಒಂದು ಸ್ವಲ್ಪ ಇದನ್ನು ಕುದಿಸಿ ತಕ್ಕೊತೀನಿ. ಆಮೇಲೆ ಕುಟ್ಟು ಕಲ್ಲನ್ನು ತಗೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಆಮೇಲೆ ಒಂದು ಕೆಂಪು ಮೆಣಸಿನಕಾಯಿ, ಆಮೇಲೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲವನ್ನು ಹಾಕ್ಕೊಂಡ ಕುಟ್ಟು ಕಲ್ಲಿನಿಂದ ಇದನ್ನು ಕುಟ್ಕೋರಿ. ಆಮೇಲೆ ಸ್ವಲ್ಪ ಒಂದು 2-3 ಎಲೆಯಷ್ಟು ಕರಿಬೇವು ಸೊಪ್ಪು, ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಂಡ ಇದನ್ನು ಚೆನ್ನಾಗಿ ಇದನ್ನು ಕಲ್ಲಿನೊಳಗೆ ಕುಟ್ಕೊಳ್ಳಿ. ಬೇಕಾದರೆ ನೀವು ಮಿಕ್ಸಿ ಜಾರ್ ಒಳಗೂ ಇದನ್ನು ಹಾಕೋಬಹುದು ಫ್ರೆಂಡ್ಸ್. ನಾನು ಕಲ್ಲೊಳಗೆ ಕುಟ್ಟಿದ ಟೇಸ್ಟೇ ಬೇರೆ ಬರ್ತೈತಲ್ಲ, ಅದಕ್ಕೆ ನಾನು ಕಲ್ಲೊಳಗೆ ಜಾಸ್ತಿ ಕೊಟ್ಕೊತೀನಿ. ನೋಡಿ ಇಲ್ಲಿ ನಾನು 2 ಟೊಮೆಟೊ ಸೊಪ್ಪನ್ನು ತೆಗೆದು ಇಟ್ಕೊಂಡ ಇದನ್ನು ಮಿಕ್ಸಿ ಜಾರ್ಗಾದ್ರೂ ಹಾಕೊಂಡ ಪೇಸ್ಟ್ ಮಾಡ್ಕೊರಿ. ಇರ್ಲಿಕ್ಕೆ ನಿಮಗೆ ಯಾವ ರೀತಿ ಬರುತ್ತೆ ಆ ರೀತಿ ಪೇಸ್ಟ್ ಮಾಡ್ಕೊರಿ ಅಷ್ಟೇ. ಮತ್ತು ಕುದಿಸಿರುವ ನೀರು 2 ಸೇರಿಸ್ಬಿಡಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಬಾಂಡ್ಲಿ ಇಟ್ಕೊಂಡ ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕೋರಿ. ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಚಟಪಟ ಅಂದ ತಕ್ಷಣ ಇದಕ್ಕೆ ಕುಟ್ಟು ಕಲ್ಲಲ್ಲಿ ಕುಟ್ಟಿದ್ದೀರಲ್ಲ ಆ ಪೇಸ್ಟನ್ನು ಇದ್ರೊಳಗೆ ಹಾಕೋರಿ. ಯಾಕೆ ಅಂದರೆ ಇದು ಮೊದಲಿಗೆ ಹಾಕೋಬೇಕು, ಟೇಸ್ಟ್ ಕೊಡ್ತೈತಿ. ಅಂದರೆ ಒಗ್ಗರಣೆ ಮೊದಲು ಹಾಕೋದು ಬೆಳ್ಳುಳ್ಳಿ ಅಂತ ನಿಮ್ಗೆ ಗೊತ್ತು ಐತಿ. ಆಮೇಲೆ ಇಲ್ಲಿ ನಾನು ಒಂದು ಕರಿಬೇವು ಎಲೆ ಕಡ್ಡಿಯನ್ನು ಒಂದು ಸ್ವಲ್ಪ ಹಾಕ್ಕೊಂಡೀನಿ ರೀ. ಆಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಹಸಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು 1-2 ಸ್ಪೂನ್ ಹಾಕ್ಕೊಂಡೀನಿ. ಆಮೇಲೆ ಇಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕೋರಿ ಫ್ರೆಂಡ್ಸ. ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೋರಿ. ನಮ್ಮ ಮನೆ ಒಳಗೆ 1 ಚಮಚೆ ಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡೀನಿ ಅಷ್ಟೇ. ಆಮೇಲೆ ನಾನು ಇಲ್ಲಿ 2 ಚಮಚೆಯಷ್ಟು ನಾನು ಇಲ್ಲಿ ಶೇಂಗಾದ ಪುಡಿಯನ್ನು ಹಾಕ್ಕೊಂಡೀನಿ. ನಾನು ಶೇಂಗಾದ ಪುಡಿ ಹುರಿದಿಟ್ಟಿದ್ದೆ. ಆಮೇಲೆ ನಾವು ರುಬ್ಬಿರುವ ಟೊಮೆಟೊವನ್ನು ಇದ್ರೊಳಗೆ ಸೇರಿಸ್ಕೋರಿ ಫ್ರೆಂಡ್ಸ. ಆಮೇಲೆ ಸೇರಿಸ್ಕೊಂಡು ಸ್ವಲ್ಪ ಕೈ ಆಡಿಸಿ ಆಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೋರಿ. ನಿಮಗೆ ಎಷ್ಟು ಬೇಕು ಅಷ್ಟು ತಿಳಿ ಮಾಡ್ಕೋರಿ. ನಮಗೆ ಇದೇ ಕ್ವಾಂಟಿಟಿ ಒಳಗೆ ಬೇಕಾಗ್ತೈತಿ. ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೋರಿ. ಆಮೇಲೆ ಉಪ್ಪು ಇಲ್ಲಿ ಸ್ಕಿಪ್ ಆಗಿದೆ, ಉಪ್ಪನ್ನು ಹಾಕೋರಿ ಫ್ರೆಂಡ್ಸ. ರುಚಿಯಾದ ಟೊಮೆಟೊ ಸಾಂಬಾರ ನೋಡಿರಿ ಫ್ರೆಂಡ್ಸ. ನಿಮ್ಗೆ ಆಲ್ರೆಡಿ ನಾನು ಶೇರ್ ಮಾಡೀನಿ, ಭಾಳ ದಿನ ಆಯಿತು. ಅದು ಡಿಫ್ರೆಂಟ್ ಐತಿ, ಇದು ಬೇರೆ ಥರನೇ ಸಾಂಬಾರ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೋರಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ.